ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸೋಮವಾರ. ನಾನು ಆಲ್ರೆಡಿ ನಾನ್ ವೆಜ್ ತಿಂದು ತುಂಬ ಒಂಥರ ಗಜ್ಜಿ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಸಿಂಪಲಾಗಿ ರಸಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ನನ್ನ ಮಗಳಿಗೆ ಫುಡ್ ತಿನ್ನಿಸ್ಬಿಟ್ಟು ಆಮೇಲೆ ಹೆಚ್ಚು ಕೆಲಸ ಎಲ್ಲ ಮಾಡಬೇಕು. ಮನೆಯೆಲ್ಲ ಕ್ಲೀನ್ ಮಾಡಿದಾಗಿದೆ. ಸ್ನಾನ ಮಾಡಿ ಮತ್ತೆ ಪೂಜೆ ಮಾಡಬೇಕು. ಫಸ್ಟು ಟಿಫನ್ ಮಾಡಿಬಿಡೋಣ, ಲೇಟ್ ಆಗಿಬಿಡುತ್ತೆ ಅಂತ ಟಿಫನ್ ಮಾಡ್ತಾಯಿದ್ದೀವಿ. ಅಕ್ಕ ವಾಟರ್ ಮೆಲನ್ ಜ್ಯೂಸ್ ಮಾಡಿದ್ದಾಳೆ, ತೋರಿಸ್ತೀನಿ ಬನ್ನಿ. ಇಲ್ಲಿ ಹೋಮ್ ಮೇಡು ವಿತೌಟ್ ಶುಗರ್, ಬರೀ ಪ್ಯೂರಿ ಮಾಡಿರೋದಷ್ಟೇ. ಇಲ್ಲೇನು ಇದಕ್ಕೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿಲ್ಲ. ಇದಕ್ಕೆ ಐಸ್ ಕ್ಯೂಬ್ಸ್ ಹಾಕಿದ್ದಾರೆ. ನಂಗೆ ಐಸ್ ಕ್ಯೂಬ್ಸ್ ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಅಕ್ಕ ಐಸ್ ಕ್ಯೂಬ್ಸ್ ಹಾಕಿ ಮನೆಗಿರೋರಿಗೆಲ್ಲರಿಗೂ ನಿಮ್ಮ ಮನೆಯಲ್ಲಿ ವಿತೌಟ್ ಶುಗರ್ ಇದು ಜಸ್ಟ್ ಏನಂತು ಪ್ಯೂರಿ ಮಾಡ್ಕೊಂಡಿರೋದಷ್ಟೇ. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸ್ವೀಟ್ ಆದರೂ ಕಲ್ಲಂಗಡಿ ತಿನ್ನೋಕೆ ಆಗ್ತಾಯಿಲ್ಲ ಅಂದಾಗ ಈ ಥರ ಜ್ಯೂಸ್ ಮಾಡ್ಕೊಂಡು ತಿಂದರೆ ಆರಾಮಾಗಿ ಈಸಿಯಾಗಿ ನಾವು ಮಾಡೋದು ಖಾಲಿ ಆಗುತ್ತೆ. ನಿಮ್ಗೆ ಎಷ್ಟು ತೊಗರಿಬೇಳೆ ಬೇಕಾಗುತ್ತೆ ಅನ್ನೋದ್ರ ಮೇಲೆ ತೊಗರಿಬೇಳೆ ಅಷ್ಟು ಹಾಕ್ಸ್ಕೊಂಡು ಒಂದು 3 to 4 ವಿಷಲ್ ಕೂಗಿಸ್ಕೊಂಡು ಮೆಣಸಿನ್ಕಾಯಿ, ಟೊಮೊಟೊ, ಕರಿಬೇವಿನ ಸೊಪ್ಪು ಇಷ್ಟು ಹಾಕಿ ಬಾಡಿಸ್ಕೊಳ್ಬೇಕು ಚೆನ್ನಾಗಿ. ಆವಾಗೇ ಬೇಕು ಅಂದರೆ ಟೊಮೊಟೊ ಹಾಕ್ಕೊಳ್ಬೋದು. ನಾನು ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಅದನ್ನ ಕ್ಯಾಪ್ಚರ್ ಮಾಡಿಲ್ಲ ಅಷ್ಟೇ. ನಾನು ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಹುರ್ಕೊಳ್ಬೇಕು ಅದನ್ನು, ಆವಾಗೇ ಚೆನ್ನಾಗಾಗೋದು. ಆಮೇಲೆ ಒಂಚೂರು ಅರಿಶಿಣದ ಪುಡಿ ಹಾಕ್ಕೊಂಡು ಮತ್ತೆ ಬಾಡಿಸ್ಕೊಳ್ಬೇಕು. ಅದು ಫುಲ್ಲು ಡ್ರೈ ಆಗಿರೋ ಅಂದರೆ ಫುಲ್ ಡ್ರೈ ಆಗಿಬಿಡ್ಬೇಕು. ಆವಾಗ ನಾವೇನು ಬೇಯಿಸಿಟ್ಕೊಂಡಿರ್ತಿರೋ ಆ ಬೇಳೆನ ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಎಷ್ಟು ನೀರು ಬೇಕಾಗುತ್ತೆ ಅನ್ನೋದ್ರ ಮೇಲೆ ನೀರು ಹಾಕ್ಕೊಳ್ಬೇಕು. ತುಂಬ ತೆಳು ಬೇಕಂತಂದರೆ ಅಲ್ಲಿ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಕುದಿ ಬರೋವರೆಗೂ ಈ ಥರ ತಿರುವು ಕೊಡ್ತಾನೆ ಇರಬೇಕು. ತಿರುವು ಕೊಟ್ಮೇಲೆ ಒಂದು ಕುದಿ ಬಂದಮೇಲೆ ನಾವೇನು ಕುಟ್ಟಿಟ್ಕೊಂಡಿರ್ತೀರೋ ಬೆಳ್ಳುಳ್ಳಿ ಮತ್ತು ಮೆಣಸು, ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿನ ಅದನ್ನು ಇದ್ರ ಜೊತೆ ಸೇರಿಸ್ಕೊಳ್ಬೇಕು. ನೀವು ಬೇಕಂತಂದರೆ ಹುಣಸೆಹಣ್ಣು ಕೂಡ ಮುಂಚೆನೇ ಹಾಕ್ಕೊಳ್ಬೋದು. ನಾನಿಲ್ಲಿ ಅದನ್ನ ಕ್ಯಾಪ್ಚರ್ ಮಾಡಲಿಲ್ಲ ಅಂತ ಹೇಳಿದ್ದೀನಿ. ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ರಸಮ್ ರೆಡಿನೇ ಆಗೋಗುತ್ತೆ. ಹೆಂಗೈತೆ? ಯಾರೋ ಒಬ್ರು ಕಾಂಪ್ಲಿಮೆಂಟ್ ನಾನು ತಗೊಂಡು ಅಷ್ಟೇ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಿ. ಇಲ್ಲಿದೆ ಬ್ಯಾಗ್ಸ್. ಅಕ್ಕ ರೆಡಿ ಆಗಿದ್ದಾಳೆ. ಕನ್ ಬ್ಯಾಗ್ ನಾನು ಕೂಡ ಜೊತೆ ಕುತ್ಕೊಂಡಿದ್ದೀನಿ. ಫುಲ್ಲು ಕೂಲೆಲ್ಲ ಗೋವಿಂದ. ನಾಳೆ ಫುಲ್ಲು ಅಲ್ಲಮ್ಮ ಚಿನ್ನಮ್ಮ ಪುಟ್ಟು ನೋಡಿ ಅವಳದಕ್ಕೆ ನೆನ್ನೆಯಿಂದ ಫುಲ್ ಫ್ರೀ ಶೋ ತೋರಿಸ್ತಾಳೆ ಕೂದಲು. ಅಲ್ವಾ? ಹೋಗ್ಲಿ ಬಿಡಿ, ಇದು ಚೆನ್ನಾಗೈತೆ. ನಾಳೆ ಇಷ್ಟಲ್ಲಿ ಬೋರ್ಡ್ ಬುಂಬಳಕಾಯಿ ಆಗಿರ್ತೈತಿ ಇದು ಅಲ್ಲಮ್ಮ ಚಿನ್ನಮ್ಮ ಪುಟ್ಟ. ಪೂರ್ತಿ ಖಾಲಿ ಆಗಿದ್ದೆ ಮನ್ಯಾಗ. ಹಾಂ ಆಮೇಲೆ ಆಮೇಲೆ ಹೇಳಮ್ಮ ಗುಂಡಮ್ಮ ನಾಳೆ ಗುಂಡು ಬೋಡಿ ಫೋನ್ ಬಿಡ್ಬೇಕು ನಾನು. ಗಾಡಿ ರನ್ನಿಂಗ್ ಅದೇ ಪಾಪಕ್ಕೆ ಫ್ಯಾನ್ ತಗೋಬೇಕು ಅಂತ ಡಿಮಾರ್ಟಿಗೆ ಬಂದಿದ್ದೀರಿ. ಸೊ ತುಂಬ ಶೆಕೆ ಇರುತ್ತಲ್ವಾ, ಸೊ ಅದಕ್ಕೋಸ್ಕರ ಮಿನಿ ಫ್ಯಾನ್ ತಗೊಳ್ಳೋಣ ಅಂತ ಡಿಮಾರ್ಟಿಗೆ ಬಂದಿದ್ದೀರಿ. ನೋಡಿ ಹಿಂಸೆ ಕೊಡ್ತಿದ್ದಾಳೆ ಅಂತ ಅದಿಟ್ಟಿಗ್ತಾ ಇಲ್ಲ, ಬಿಡ್ತಾ ಇಲ್ಲ ಅವಳು. ಈ ಬ್ಲಾಗ್ ಒಂಥರ ಮೆಮೊರೇಬಲ್ ಆಗಿರುತ್ತೆ. ಯಾಕಂದರೆ ನನ್ನ ಮಗಳದ್ದು ಕೂದಲಿರುತ್ತಲ್ವಾ, ಸೊ ಇಟ್ಸ್ ವಿಲ್ ಬಿ ಮೆಮೊರೇಬಲ್. ಇವರಿಬ್ಬರು ನೋಡಿ ಫೋನ್ ಇಟ್ಕೊಂಡು ಕೂತಿದ್ದಾರೆ. ಗಗನ್ ಅವರೇ ನಿಂಕೆ ಫ್ಯಾನ್ ಅದು ನಿಂಕೆ. ನಾವು ಹೊರಗಡೆ ಇದ್ರಿ ನೋಡಿ. ಎಷ್ಟಾಯ್ತು? ಇದೆಷ್ಟು? 550. 1 ರೂಪಾಯಿ ಕಡಿಮೆ. ಎಷ್ಟು ಮಾಡ್ತೀರಾ? 3 ಮಾಡ್ತೀರಾ ಅತ್ತೆ? ಓ, ಮನೆ ದೇವ್ರಿಗೂ ಮಾಡ್ಬಿಡಂಗೆ ಇದು. ನಾವು ಅಷ್ಟೇ ಎಲ್ಲ ದೀಪ ಮಾಡ್ಲಿ, ಎಲ್ಲಿ ಕಲ ಮಾಡ್ಲಿ, ಮನೆ ದೇವ್ರ ಮಾಡ್ಲೇಬೇಕು.
ಮಾರ್ನಿಂಗು ಬೆಳಗ್ಗೆನೇ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗಬೇಕು ಅಂತೆಲ್ಲ ರೆಡಿ ಮಾಡ್ಕೊತಾ ಇದ್ರಿ. ಹಾಗೆ ಇಲ್ಲಿ ಊಟಕ್ಕೆಲ್ಲ ಸ್ವಲ್ಪ ಅರೇಂಜ್ ಮಾಡಿದರು. ನಾನು ಇಲ್ಲಿ ಏನು ಯಾವ ಬ್ಲಾಗ್ನು ಕಂಟಿನ್ಯೂಸ್ ಆಗಿ ನಾನು ಏನು ಮಾಡ್ತಿದ್ದೀನಿ ಅಂತ ತೋರಿಸ್ತಾ ಇಲ್ಲ. ಯಾಕೆ ಅಂತಂದರೆ ನಾನು ಸ್ವಲ್ಪ ಬ್ಯುಸಿ ಇರೋ ಕಾರಣ ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲಲ್ಲಿ ಮಾತ್ರ ಒಂದೊಂದು ಕ್ಲಿಪ್ಪಿಂಗ್ಸ್ ಅಷ್ಟೇ ತೋರಿಸಿದ್ದೀನಿ. ಮುಡಿ ಕೂಡ ಶಾಸ್ತ್ರ ಒಂದು ಮೆಮೊರೇಬಲ್ ಆಗಿರಬೇಕು ನನ್ನ ಮಗಳದ್ದು ಯೂಟ್ಯೂಬಲ್ಲಿ ಅನ್ನೋ ಕಾರಣಕ್ಕೆ ನಾನು ಈ ಬ್ಲಾಗ್ನ ಮಾಡ್ತಾ ಇರೋದು. ಯಾಕೆ ಅಂತಂದರೆ ನಾನು ನಮ್ಮ ಮಗಳ ಫಂಕ್ಷನ್ ಆಗಿರೋದ್ರಿಂದ ನಾನು ಸ್ವಲ್ಪ ಬ್ಯುಸಿ ಇರ್ತೀನಿ. ಯಾರಾದರೂ ಸಪೋರ್ಟಿವ್ ಆಗಿದ್ದಿದ್ರೆ ಬ್ಲಾಗ್ ಮಾಡ್ಬೋದಿತ್ತೇನೋ, ಬಟ್ ಇಲ್ಲಿ ನನ್ನ ತಂಗಿ ಕೂಡ ಬಂದಿರಲಿಲ್ಲ, ಅಕ್ಕ ಕೂಡ ಸ್ವಲ್ಪ ಬ್ಯುಸಿ ಇದ್ದರು ಅಂತ ನಾನು ಬ್ಲಾಗ್ನೇನು ಕಂಟಿನ್ಯೂಸ್ ಬ್ಲಾಗ್ ಮಾಡಿಲ್ಲ. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಪಾಪುನೂ ಕೂಡ ಕರ್ಕೊಂಬರ್ಬೇಕಾಗಿತ್ತು, ಬಟ್ ಪಾಪು ಮಲಗಿದ್ಲು, ಹಂಗಾಗಿ ಕರ್ಕೊಂಡು ಬರಲಿಲ್ಲ. ಎಲ್ಲಿ ಒಂದು 5:30 ಬೆಳಗಿನ ಜಾವ ಅಷ್ಟರಲ್ಲೆಲ್ಲ ಪೂಜೆ ಮುಗಿದೋಗಿತ್ತು. ಇನ್ನೊಂದು ದೇವಸ್ಥಾನಕ್ಕೆ 8:30 ಅಷ್ಟರಲ್ಲಿ ಆಲ್ಮೋಸ್ಟ್ ನಾವು ರೀಚ್ ಆಗಿದ್ರಿ. ಅಲ್ಲಿ ಒಂದು 9:30 ಅಷ್ಟರಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಮುಡಿ ಶಾಸ್ತ್ರ ಎಲ್ಲ ಮುಗಿಸಿ ನಾವು ಮನೆಗೆ ಬರೋಕ್ಕೆ ಒಂದು 10 o'clockಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ವಿ ನಾವು. ಜಾಸ್ತಿ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ತುಂಬ ಕಮ್ಮಿ ಜನ ಇದ್ದರು. ಯಾಕೆಂದರೆ ಸ್ವಲ್ಪ ಬೇಗ ಹೋಗಿದ್ರಿ, ಬೆಳಗಿನ ಜಾವ ಹೋಗಿರೋದ್ರಿಂದ ಒಂದು 8:30 ಅಷ್ಟರಲ್ಲೆಲ್ಲ ಅಲ್ಲಿ ರೀಚ್ ಆಗಿದ್ರಿ. ಮತ್ತು 9:30 ಅಷ್ಟರಲ್ಲೆಲ್ಲ ನಾವು ರಿಟರ್ನ್ ಆಗಿ ಹೋಗಿದ್ವಿ. ಅಷ್ಟು ಬೇಗ ಪೂಜೆ ಎಲ್ಲ ಮುಗೀತು. ಏಕೆ ಅಂತಂದರೆ ಈ ಯುಗಾದಿ ಹಬ್ಬದ ಹಿಂದಿನ ಟೈಮ್ಗಳೆಲ್ಲ ಒಂದು 15 days ಬ್ಯಾಕಲ್ಲಿ ಈ ಶಾಸ್ತ್ರಗಳೆಲ್ಲ ಮಾಡೋದು. ಸೊ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ಖಾಲಿ ಇತ್ತು. ಅಂದರೆ ಬಂದು ಪೂಜೆ ಮಾಡಿಸ್ಕೊಂಡು ಅವ್ರ ಪಾಡಿಗೆ ಅವ್ರು ಹೋಗ್ತಾಯಿದ್ರು. ನೆಕ್ಸ್ಟ್ ಇಲ್ಲಿ ಪೂಜೆ ಮಾಡಿಸ್ಕೊಂಡಿದ್ದಾದಮೇಲೆ ಅಲ್ಲಿ ಮುಡಿ ಕೂಡ ಶಾಸ್ತ್ರಕ್ಕೆ ಹೋಗಬೇಕಾಗಿತ್ತು. ನಾವಿಲ್ಲಿ ಮಂಗಳಾರತಿ ಎಲ್ಲ ತೊಗೊಂಡು ನೆಕ್ಸ್ಟು ಅಲ್ಲಿ ಪೂಜೆ ಮಾಡಿಸೋಣ ಅಂದರೆ ಮುಡಿ ತೆಗ್ಸೋಕ್ಕೆ ಹೋಗಬೇಕು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಬಟ್ಟೆ ಇರ್ಲಿ ಬಿಡ್ರಿ. ಅಯ್ಯೋ ಬಂಗಾರಿ ಹೇಳ್ತೈತೆ. ಕುಚ್ಕೊಳ್ರಿ. ಹೌದಾ? ಹೇಳಪ್ಪ, ಇದು ಅಳಲ್ಲ, ಇದು ಸ್ಟ್ರಾಂಗ್ ಐತೆ ಬಿಡು. ಜೋರಾಗಿ ಇಟ್ಕೊಂಬೇಡ. ಏನ್ ಕೊಡ್ಬೇಕಮ್ಮ ಶಾಂಗು? ನಾನು ತುಂಬ ಗಲಾಟೆ ಮಾಡ್ತಾಳೇನೋ ಗುಂಡು ಹೊಡಿಸುವಾಗ ಅಂತ ಅಂದ್ಕೊಂಡಿದ್ರಿ ನಮ್ಮ ಮನೆಯವರೆಲ್ಲನೂ. ಬಟ್ ತುಂಬ ಅಂದರೆ ತುಂಬ ಸೈಲೆಂಟಾಗಿದ್ಲು ಅವಳು, ಏನೂ ಗಲಾಟೆ ಮಾಡಲಿಲ್ಲ. ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಒಂದು 5 to 10 minutಸಲ್ಲಿ ಆಗೋಯ್ತು. ಫೋನೆಲ್ಲ ನೋಡಿಸಿ ಹಿಂದೆಯಿಂದ ನೋಡಿಸ್ತಾಯಿದ್ರಿ. ಬಟ್ ಅವಳು ಏನು ಅಂದರೆ ಅವರು ಒಂದು ಸ್ವಲ್ಪ ಕದಲಕ್ಕಿಂತ ಮುಂಚೆನೇ ಅವರು ಕೈ ನಿಲ್ಲಿಸ್ಬಿಡ್ತಾಯಿದ್ರು. ಅವರು ತುಂಬ ಪೇಷನ್ಸಾಗಿ ಮಾಡಿದ್ರು. ಅವಳು ಕೂಡ ಸ್ವಲ್ಪ ಕೂಡ ಗಲಾಟೆ ಮಾಡಲಿಲ್ಲ, ಆರಾಮಾಗಿದ್ಲು ಅವಳು. ಒಂದು 5-10 ನಿಮಿಷದಲ್ಲೆಲ್ಲ ಗುಂಡೆ ಆಗೋಯ್ತು. ನಮ್ಮ ಅಕ್ಕನ ಮಗಳು ಪಾಪ ತುಂಬ ಹೇರ್ಸಿತ್ತು ಅವಳಿಗೆ. ಅವಳು ತುಂಬ ಗಲಾಟೆ ಮಾಡಿದ್ಲು ಪಾಪ. ಇವಳು ಹಂಗೆ ಮಾಡ್ತಾಳೇನೋ ಅಂತ ಅಂದ್ಕೊಂಡಿದ್ರಿ, ಬಟ್ ತುಂಬ ಸೈಲೆಂಟಾಗಿದ್ಲು. ನಾವಂತೂ ಕಾಯ್ತಾಯಿದ್ರಿ ಅವಳು ಗುಂಡಲ್ಲಿ ಹೇಗಿರ್ತಾಳೆ ನೋಡಬೇಕು ಅಂತ. ಯಾಕೆ ಅಂತಂದರೆ ಪಾಪ ಅವಳಿಗೆ ತುಂಬ ಹೇರ್ಸಿರೋದ್ರಿಂದ ಬಾಕಲ್ಲಿ ತುಂಬ ಕೆರ್ಕೊಂಡು ಗಾಯ ಎಲ್ಲ ಮಾಡ್ಕೊಂಡು ಬಿಟ್ಟಿದ್ಲು. ಸಮ್ಮರ್ ಆಗಿರೋದ್ರಿಂದ ಈ ಟೈಮಲ್ಲಿ ಒಳ್ಳೆ ಟೈಮಲ್ಲಿ ನಾವು ಮುಡಿ ಕೊಟ್ರಿ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಈ ಟೈಮಲ್ಲಿ ಮಕ್ಕಳಿಗೆ ತುಂಬ ಗಜಿಬಿಜಿ ಆಗುತ್ತೆ ಕತ್ತತ್ರ ಎಲ್ಲನೂ. ಸೊ ಅದಕ್ಕೋಸ್ಕರ ಅವಳಿಗೆ ಒಳ್ಳೆ ಟೈಮಲ್ಲಿ ಮುಡಿ ಕೊಟ್ರಿ ನಾವು. ಹಾಗೆ ಮನೆಯಿಂದನೇ ಎಲ್ಲ ಸ್ನಾನಕ್ಕೆ ಏನೇನು ವ್ಯವಸ್ಥೆ ಬೇಕಿತ್ತು ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಅವರಪ್ಪ ಮುಡಿ ಎಲ್ಲ ಕೊಟ್ಟಿದ್ದಾದಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಾಯ್ತು. ಹಾಗಾಗಿ ಸ್ನಾನ ಎಲ್ಲ ಮಾಡಿ ಮತ್ತು ಹೊಸ ಬಟ್ಟೆ ಹಾಕಿ ಅವಳಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ದೇವಸ್ಥಾನದೊಳಗಡೆ ಅದನ್ನೆಲ್ಲ ಮಾಡಿ ಮುಗಿಸಿ ಅಷ್ಟರಲ್ಲಿ ಟೈಮ್ ಆಗೋಗಿತ್ತು. ಆಲ್ಮೋಸ್ಟ್ ನಾನು 9-9:30 ಅಷ್ಟರಲ್ಲಿ ಅವಳಿಗೆ ಊಟ ಎಲ್ಲ ಮಾಡಿ ಮುಗಿಸ್ಬಿಡ್ತೀನಿ. ಅವಳು ತುಂಬ ಗಲಾಟೆ ಮಾಡ್ತಾಯಿದ್ಲು, ಹೊಟ್ಟೆ ಹಸಿವಿಗೇನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ರು ಅಂದರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ತಾಯಿದ್ದಂಗೆ ಅಲ್ಲಿ ಪ್ರಸಾದ ಅಂತ ಏನೋ ಕೊಡ್ತಾಯಿದ್ರು ಅಂದ್ಬಿಟ್ಟು ಅವ್ರ ಅತ್ತೆ ಸ್ವಲ್ಪ ಫೀಡ್ ಮಾಡಿದ್ರು. ಹಂಗಾಗಿ ಸ್ವಲ್ಪ ಮನೆಗೆ ಬರೋವರೆಗೂ ಕಾಮಾಗಿದ್ಲು. ಆಮೇಲೆ ಮನೆಗೆ ಬಂದಮೇಲೆ ಅವಳು ಆ್ಯಕ್ಚುಲಿ ಏನು ಮಾಡ್ತೀನೋ ಅಂದರೆ ರಾಗಿ ಸರಿ ಮಾಡಿ ತಿನ್ನಿಸ್ತೀನಿ ನಾನು, ಅದನ್ನು ನಾನು ಮಾಡಿ ತಿನ್ನಿಸ್ದೆ.
ಅಂತಾಳ ಅತ್ತೆ ಜೊತೆ ಸೇರ್ಗೇಡ ಅಪ್ಪಂದೇ ಬೈತಾಳ. ಆಯ್ತಾಯ್ತು ಪಾಪ ಹೊಟ್ಟೆ ಇಸ್ಕೊಂಡದ್ದು ಒಂದೇ ಒಂದು ಅದು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಿಂದ ಬಂದಮೇಲೆ ನಾವು ಮತ್ತೆ ಎಲ್ಲ ರೆಡಿ ಆದರೆ ಫಂಕ್ಷನ್ಗೆ ಅಂದ್ಬಿಟ್ಟು. ಬಟ್ ಆ್ಯಕ್ಚುಲಿ ನಾನು ಏನೂ ವೀಡಿಯೋಸ್ ಮಾಡ್ಕೊಳ್ಳಿಲ್ಲ, ಇಷ್ಟೇ ನಾನು ಕ್ಲಿಪ್ಪಿಂಗ್ಸ್ನ ಮಾಡ್ಕೊಂಡಿದ್ದು. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಅಷ್ಟೇ ನಾನು ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಶಾಂಗವಿ ಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.